ಮೂರು ಮುನಿಗಳ ನುಳಿದು ಮೇಲಣ 100 ಕೋಟಿ ತಪೋಧರನ ಪಾದಾರವಿಂದಕ್ಕೆ ಮುಗಿವೆ ಕರಗಳನ್ನು ಧರಿಸಲೆಂದು. 3 ಸಪ್ತಶತಾಭಯರ ತೊರೆದಿ ಋಷಿಗಳಿಗ ನಂತರದಲಿಹ ಭೂರಿ ಪಿತೃಗಳು ಕೊಡಲಿ ನಮಗೆ ಸದಾ ಸುಮಂಗಳವಾ. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘಧಾವಂ ದಯಾಭಿರಾಮಂ ದಯಿತುಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 49. 100 ಮುನಿಗಳುಳಿದು ಮೇಲಣ 100 ಕೋಟಿ ತಪೋಧನರ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 30ನೆಯ ಕಕ್ಷಾಪನ್ನರಾದ ಅನಾಖ್ಯಾತ ಅಜಾನಜರನ್ನು ಸ್ತುತಿ ಮಾಡ್ತಾರೆ. ತಪಸ್ಸನ್ನೇ ಧನವಾಗುಳ್ಳ ಜ್ಞಾನಿಗಳಾದ ಋಷಿಗಳಿಗೆ ತಪೋಧನರು ಎಂದು ಹೆಸರು. ಅವರ ಸಂಖ್ಯೆ 100 ಕೋಟಿ. 100 ಕೋಟಿ ಸಂಖ್ಯಾಕರಾದ ತಪೋಧನರಾದ ಋಷಿಗಳ ಪೈಕಿ 100 ಮುನಿಗಳು ಹೋಗ್ತಾ ಉಳಿದ ಋಷಿಗಳ ಸಂಖ್ಯೆ 99,99,99,900. ಈ ಸಂಖ್ಯಾಕವಾದ ಅವಶಿಷ್ಟ ಮುನಿಗಣಗಳ ಚರಣ ಪದ್ಮಗಳಿಗೆ ವಂದಿಸ್ತೇನೆ. ನಮ್ಮನ್ನು ಈ ಸಂಸಾರಾಖ್ಯದಿಂದ, ಈ ಸಂಸಾರದ ಸಮುದ್ರದಿಂದ ಉದ್ಧರಿಸಲಿ ಎಂದು ಅಂಜಲಿ ಬದ್ಧನಾಗಿ ಪ್ರಾರ್ಥಿಸ್ತೇನೆ. ಈ ಪೂರ್ವೋಕ್ತ 100 ಋಷಿಗಳ ಪೈಕಿ 3 ಸಪ್ತ ಅಂದರೆ 3 ಕೂಡಿಸು 7 10 ಜನರನ್ನು ಬಿಟ್ಟು ತೊರೆದು, ಈ 10 ಜನಗಳ ವಿವರ ಅಂದರೆ ಸಪ್ತರ್ಷಿಗಳು 18ನೇ ಕಕ್ಷ 7 ಜನರು, ಭೃಗು ಮಹರ್ಷಿ ಒಬ್ಬರು 15ನೇ ಕಕ್ಷ, ನಾರದ ಮುನಿ ಒಬ್ಬರು 14ನೇ ಕಕ್ಷದಲ್ಲಿ ಸೃಷ್ಟರಾದವರು, ವಿಶ್ವಾಮಿತ್ರ ಋಷಿಗಳು 16ನೇ ಕಕ್ಷದವರು, ಒಟ್ಟು 10 ಮಂದಿ. 3 ಸಪ್ತ ಶತಾಹ್ವಯದಿ. ಈ 100 ಮಂದಿ ಋಷಿಗಳ ಪೈಕಿ ಪೂರ್ವೋಕ್ತ 10 ಮಂದಿ ಹೋಗ್ತಾ ಉಳಿದವರು 90 ಮಂದಿ. ಇವರು 19ನೇ ಕಕ್ಷಾಪನ್ನರು. 3 ಸಪ್ತ ಶತಾಹ್ವಯ ಎಂಬ ಶಬ್ದಕ್ಕೆ 3 × 7 × 100 ಅಂದರೆ 21,000 ಸಂಖ್ಯಾಕವಾದ ಋಷಿಗಳು ಅಂತ ಗುರು ಹೃದಯ ಪ್ರಕಾಶಿಕಾ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. 99,99,99,900 ಅವರಲ್ಲಿ 2,100 ಹೋಗ್ತಾ ಉಳಿದವರು ಅಂತ ಅರ್ಥ. ಭೂರಿ ಪಿತೃಗಳು ಅಂದರೆ ಚಿರಪಿತೃಗಳು, ಮೇಲಿನ ಅವಶಿಷ್ಟ ಮುನಿಗಳಿಗಿಂತ ಅವರರಾದವರು. ಇವರೆಲ್ಲರಿಗೂ ಭಕ್ತಿಪೂರ್ವಕ ನಮನ ಮಾಡ್ತೇನೆ. ಅವರು ನಮಗೆ ನಿರಂತರದಲ್ಲಿ ಸಮೀಚೀನದಲ್ಲಿ ಮಂಗಳವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.